ಪ್ರೀತಿಯ ವೀಕ್ಷಕರೇ, ಎಷ್ಟೋ ಸಂದರ್ಭದಲ್ಲಿ ನೀವು ಕೆಲವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇದು ಆನ್ಲೈನ್ ದುನಿಯಾ ಆಗಿರೋದ್ರಿಂದ ಆನ್ಲೈನ್ ಅಪ್ಲಿಕೇಶನ್ ಬಹುತೇಕವಾಗಿ ಬರುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ನಿಮ್ಗೆ ಕೆಲವು ಫಾರ್ಮೆಟ್ ಅನ್ನ ಕೇಳುತ್ತೆ. ಏನೇನು PDF ಫಾರ್ಮೆಟ್ ಕೇಳುತ್ತೆ, ಕೆಲವು ಸಂದರ್ಭದಲ್ಲಿ JPG ಫಾರ್ಮೆಟ್ ಕೇಳುತ್ತೆ, ಕೆಲವು ಸಂದರ್ಭದಲ್ಲಿ JPJ ಫಾರ್ಮೆಟ್ ಕೇಳುತ್ತೆ. ಹೀಗೆ ಬೇರೆ ಬೇರೆ ಫಾರ್ಮೆಟ್ ಅಲ್ಲಿ ನೀವು ಅಪ್ಲಿಕೇಶನ್ ಫಿಲ್ ಮಾಡಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ನಿಮ್ಗೆ ಫೋಟೋ ಮತ್ತು ಸಿಗ್ನೇಚರ್ ಏನಾರ ಹಾಕ್ಬೇಕು ಅನ್ನುವಂತ ಸಂದರ್ಭದಲ್ಲಿ ಅಲ್ಲಿ JPEG ಆರ್ JPG ಕೇಳುತ್ತೆ. ಅಂತ ಸಂದರ್ಭದಲ್ಲಿ ನೀವು ಯಾವ್ದೋ ಒಂದು ಫಾರ್ಮೆಟ್ ಅಲ್ಲಿ ಫೋಟೋ ಇಟ್ಕೊಂಡು ಅಪ್ಲೋಡ್ ಮಾಡಕ್ ಹೋದ್ರೆ ಅದು ಅಪ್ಲೋಡ್ ಆಗೋದಿಲ್ಲ. ಆ ದಿಸೆಯಿಂದಾಗಿ ಇವತ್ತು ಬಹಳ ಇಂಪಾರ್ಟೆಂಟ್ ಆಗಿ ನಿಮ್ಗೆ ಹೇಳ್ಕೊಳ್ಲಿಕ್ಕೆ ಬರ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ, JPJ ಫಾರ್ಮೆಟ್ ಇಂದ JPJ ಫಾರ್ಮೆಟ್ ಗೆ ಹೇಗೆ ಕನ್ವರ್ಟ್ ಮಾಡಿ ಅದನ್ನ ಅಪ್ಲೋಡ್ ಮಾಡೋದು. ಕೆಲವು ಸಂದರ್ಭದಲ್ಲಿ ಅದೇ ರೀತಿಯಾದ ಫಾರ್ಮೆಟ್ ಅಲ್ಲಿ ಅಪ್ಲಿಕೇಶನ್ ಹಾಕಿ ಅಂತ ಕೇಳುತ್ತೆ. ಮೊನ್ನೆ ಅಷ್ಟೇ KEA JPG ನಲ್ಲಿ ಮಾತ್ರ ನಿಮ್ಮ ಫೋಟೋ ಮತ್ತೆ ಸಿಗ್ನೇಚರ್ ನ ಅಪ್ಲೋಡ್ ಮಾಡಿ ಅಂತ ಕೇಳಿತ್ತು. ಅಂತ ಸಂದರ್ಭದಲ್ಲಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಕ್ಯಾಂಡಿಡೇಟ್ಗೆ ಸಮಸ್ಯೆ ಆಗಿದೆ. ಆ ಸಮಸ್ಯೆನ ಬಗೆಹರಿಸೋಕೆ ಅಂತಾನೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಹೇಗೆ ಅದನ್ನ ಕನ್ವರ್ಟ್ ಮಾಡೋದು ಅಂತಕ್ಕಂಥದ್ದು ವೆರಿ ಸಿಂಪಲ್. ಆನ್ಲೈನ್ ನಲ್ಲಿ ಒಂದೇ ನಿಮಿಷದಲ್ಲಿ ನೀವು ಈ ಕೆಲಸವನ್ನ ಮುಗಿಸ್ಕೋಬಹುದು. ಸಿಂಪಲ್ ಸ್ಟೆಪ್ ನಾನು ಹೇಳ್ಕೊಡೋದನ್ನ ನೀಟಾಗಿ ಫಾಲೋ ಮಾಡಿ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೇನೆ ನೀಟಾಗಿ ನೋಡಿದ್ರೆ ಖಂಡಿತ ನೀವು ಈ ಒಂದು ಕನ್ವರ್ಸೇಷನ್ ನ ಮಾಡ್ಕೊಂಡು ನೀಟಾಗಿ ಅಪ್ಲಿಕೇಶನ್ ನ ಫಿಲ್ ಮಾಡ್ಕೋಬಹುದು. ಫೋಟೋನು ಕೂಡ ನೀವು ಅಪ್ಲೋಡ್ ಮಾಡಬಹುದು. ಹಾಗಾದ್ರೆ ಬನ್ನಿ, ವೇಟ್ ಮಾಡೋದು ಏಕೆ, ಆ ಕನ್ವರ್ಸೇಷನ್ ನ ಹೇಗ್ ಮಾಡೋದು ಅಂತಕ್ಕಂಥ ನೋಡ್ಕೊಳ್ಳೋಣ. ಅದಕ್ಕೂ ಮುನ್ನ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ಎಂಟ್ರಿ ಆಗಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಾನು ಮಾಡ್ತಕ್ಕಂತ ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ದೊರಕಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ತೀರಿ ಅಂತ ಅನ್ಕೊಳ್ತಾ ಈ ವಿಡಿಯೋನ ಮುಂದುವರಿಸ್ತಾ ಇದೀನಿ. ಬನ್ನಿ ನೋಡೋಣ. ನೀವು ಯಾವುದೇ ಒಂದು ಬ್ರೌಸರ್ಗೆ ಹೋಗಿ ನಿಮ್ಮ ಮೊಬೈಲ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ, ನಾನು ಬಹುತೇಕವಾಗಿ ಲ್ಯಾಪ್ಟಾಪ್ ಅನ್ನ ಸಜೆಸ್ಟ್ ಮಾಡ್ತೀನಿ. ಇಲ್ಲಿ ನೀಟಾಗಿ ನೀವು ಕನ್ವರ್ಟ್ ಮಾಡಕ್ ಸಾಧ್ಯ ಇದೆ. ಇಲ್ಲಿ ಟೈಪ್ ಮಾಡಿ ಕನ್ವರ್ಟ್ JPEG ಫೋಟೋ ಟು JPG. ಅಲ್ಲೇ ತೋರಿಸುತ್ತೆ ಕನ್ವರ್ಟ್ JPEG ಟು JPG ಅಂತ ತೋರಿಸುತ್ತೆ. ಯಾವ್ದು ಕನ್ವರ್ಟ್ ಮಾಡಬಹುದು ಅಂತೇಳಿ. ನಾವೀಗ ಕನ್ವರ್ಟ್ ಮಾಡಬೇಕಾಗಿರೋದು JPEG ಟು JPG. ಯಾಕೆಂದ್ರೆ ನಮ್ಗೆ ಕೆಲವು ಫೈಲು ಹಂಗೆ ಕೇಳುತ್ತೆ ಕೆಲವು ಸಾರಿ. ಆ ದಿಸೆಯಿಂದಾಗಿ ನಾವು ಕನ್ವರ್ಟ್ ಆಗಿರಲ್ಲ. ಕನ್ವರ್ಟ್ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನ ಈಗ ನೋಡ್ತಾ ಇದ್ರಿ. ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ವೆಬ್ಸೈಟ್ ಇದೆ, convertio.co ಅಂತಿದೆ. ಇದು ಚೆನ್ನಾಗಿ ಕನ್ವರ್ಟ್ ಮಾಡುತ್ತೆ. ಆನ್ಲೈನ್ ಕನ್ವರ್ಟೇಷನ್ ಫ್ರೀ ಆಗಿ ನೀವು ಆನ್ಲೈನ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬಹುದು. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಚೂಸ್ ಫೈಲ್ ಅಂತ ಕೇಳುತ್ತೆ. ಚೂಸ್ ಫೈಲ್ ಅನ್ನ ಮಾಡಿ. ನಿಮ್ಮ ಫೈಲ್ ಎಲ್ಲಿದೋ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಅಪ್ಲೋಡ್ ಅನ್ನ ಮಾಡಿ. ಅದಾದ್ಮೇಲೆ ಅದು ಕೇಳುತ್ತಾ JPEG ಇಂದ JPG ಮಾಡ್ತಾ ಇದ್ದೀನಿ, ಮಾಡ್ಲಾ ಅಂತ ಕೇಳುತ್ತೆ. ಇಲ್ಲಿ ಕೆಳಗಡೆ ರೆಡ್ ನಲ್ಲಿ ಕನ್ವರ್ಟ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿ. ಕನ್ವರ್ಸೇಷನ್ ಕಂಪ್ಲೀಟೆಡ್, ಕನ್ವರ್ಸೇಷನ್ ಮಾಡಿದ್ದೀನಿ. ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಬಲಭಾಗದಲ್ಲಿ ಕೇಳುತ್ತೆ. ನೀವು ಡೌನ್ಲೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಆ ಫೈಲು ಡೌನ್ಲೋಡ್ ಆಗುತ್ತೆ. ನೀವು ಅಲ್ಲಿ ಹೋಗಿ ನೀವು ಆ ಫೈಲ್ ಅನ್ನ ಅಪ್ಲೋಡ್ ಮಾಡಬಹುದು. ಎಲ್ಲಿಗೆ ಬೇಕು ಅಲ್ಲಿ ಎಲ್ಲಿಗೆ ಬೇಕು ಅಲ್ಲಿಗೆ ಅಪ್ಲೋಡ್ ಅನ್ನ ಮಾಡ್ಕೋಬಹುದು. ಪ್ರೀತಿಯ ವೀಕ್ಷಕರೇ, ಹೀಗೆ ಡೌನ್ಲೋಡ್ ಆದ್ಮೇಲೆ ನೀವು ಆ ಫೈಲ್ ಅನ್ನ ಚೆಕ್ ಮಾಡ್ಕೋಬಹುದು. ಕನ್ವರ್ಟ್ ಆಗಿರೋದು, ಕನ್ವರ್ಟ್ ಆಗದೆ ಇರೋದನ್ನ ನೀವು ಚೆಕ್ ಮಾಡ್ಕೋಬಹುದು. ನಾನು ಚೆಕ್ ಮಾಡ್ತೀನಿ ಬನ್ನಿ. ನೋಡಿ, ಇದು ಮೊದಲನೇ ಫೈಲು. ನಾನು ಅದರ ಮೇಲೆ ರೈಟ್ ಕ್ಲಿಕ್ ಮಾಡಿಬಿಟ್ಟು ಪ್ರಾಪರ್ಟೀಸ್ಗೆ ಹೋಗ್ತಾ ಇದ್ದೀನಿ. ಪ್ರಾಪರ್ಟಿನಲ್ಲಿ ನೋಡಿ JPEG ಫೈಲ್ ಅಂತಿದೆ. ಟೈಪ್ ಆಫ್ ಫೈಲ್ ನಲ್ಲಿ JPEG ಫೈಲ್ ಅಂತಿದೆ. ಇಲ್ಲಿ ನೀವೇನು ಚೇಂಜಸ್ ಮಾಡಕ್ ಆಗೋದಿಲ್ಲ. ಆ ದಿಸೆಯಿಂದಾಗಿ ನಾವು ಅಲ್ಲಿ ಹೋಗುವ ಆನ್ಲೈನ್ ಅಲ್ಲಿ ಚೇಂಜ್ ಮಾಡ್ಕೊಂಡಿದ್ದೀವಿ. ಈಗ ಇದನ್ನ ಕ್ಯಾನ್ಸಲ್ ಮಾಡಿ ಮತ್ತೊಂದು ಫೈಲ್ ಕನ್ವರ್ಟ್ ಆಗಿದ್ದನ್ನ ತೆಗೆದುಕೊಂಡು ರೈಟ್ ಕ್ಲಿಕ್ ಮಾಡಿ ಅದರ ಮೇಲೆ ಪ್ರಾಪರ್ಟೀಸ್ಗೆ ಹೋಗ್ತಾ ಇದ್ದೀನಿ. ಇದು ಹೋದ್ಮೇಲೆ ಇಲ್ಲಿ ನೋಡಿ ಟೈಪ್ ಆಫ್ ಫೈಲ್ಗೆ JPG ಫೈಲ್ ಅಂತ ತೋರಿಸುತ್ತೆ, ಅಂದ್ರೆ ಚೇಂಜ್ ಆಗಿದೆ. ಇದೇ ತರ JPG ನಲ್ಲಿ ಹಾಕಿ ಇಲ್ಲಾಂದ್ರೆ ತಗೊಳ್ಳಲ್ಲ ಅಂತ ಕೇಳುತ್ತೆ. ಅವು ತಗೊಳ್ಳೋದು ಇಲ್ಲ. ಆಗ ನೀವು ಕನ್ವರ್ಟ್ ಮಾಡಿ ಹಾಕ್ಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ ಈ ನನ್ನ ವಿಡಿಯೋ ಬಹಳ ಯೂಸ್ಫುಲ್ ಆಗುತ್ತೆ. ನೀವು ನೋಡ್ಕೊಂಡಿದ್ದೀರಿ ಅಂತ ಅನ್ಕೊಳ್ತಾ ಈ ವಿಡಿಯೋನ ನಾನು ನಿಮ್ಗಾಗಿ ಮಾಡಿಕೊಟ್ಟಿದ್ದೀನಿ. ಇದಿಷ್ಟು ಪ್ರೀತಿಯ ವೀಕ್ಷಕರೇ ಸಿಂಪಲ್ ಸ್ಟೆಪ್ ಆಗಿತ್ತು. ನೀವು ಕನ್ವರ್ಟ್ ಅನ್ನ ಆಟೋಮೆಟಿಕ್ ಆಗಿ ನೀವೇ ಈಗ ಕಲ್ತ್ಕೊಂಡಿದ್ದೀರಾ. ಇದನ್ನ ಸಿಂಪಲ್ ಆಗಿ ನೀವೇ ಮಾಡ್ಕೊಳ್ತೀರಾ. ಮುಂದೆ ಇದು ಉಪಯೋಗ ಆಗುತ್ತೆ ನಿಮ್ಗೆ ಅಂತ ಅನ್ಕೊಳ್ತಾ, ಉಪಯೋಗ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಏನೇ ವಿಚಾರ ಇದ್ರು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಇನ್ಫಾರ್ಮೇಟಿವ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಈ ತರ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್.